ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಜಗನ್ನಾಥದಾಸರು ನಾಂದಿ ಪದ್ಯದಲ್ಲಿ ಒಂದು ವಿಚಿತ್ರವಾದ ಪ್ರಯೋಗ ಮಾಡಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ನೀ ಹರಿಕಥಾಮೃತ ಸಾರ ಅಂತಕ್ಕಂಥ ಈ ಗ್ರಂಥವನ್ನು ನಾನು ಹೇಳ್ತೀನಿ, ಆಪನಿತು ಬೇಡ, ನನ್ನ ಯೋಗ್ಯತೆಗೆ ತಕ್ಕಷ್ಟು ಹೇಳ್ತೀನಿ, ನೀವು ಕೇಳ್ರಿ ಅಂತಾರೆ. ಹೌದು, ನೀವು ಹೇಳ್ತೀರಲ್ಲ, ಹ್ಯಾಂಗೆ ಹೇಳ್ತಾ ಇದ್ದೀರಿ? ಗುರುಗಳ ಕರುಣೆಯಿಂದ ಹೇಳ್ತಾ ಇದ್ದೀನಿ. ಈ ಗುರುಗಳ ಕರುಣೆ ಎಂಬುದು ದೇಹಡಿ ದೀಪನ್ಯಾಯದಂತೆ. ನಾನು ಗುರುಗಳ ಕರುಣೆಯಿಂದ ಹೇಳ್ತೀನಿ, ನೀವು ಕೂಡ ಗುರುಗಳ ಕರುಣೆಯಿಂದ ಕೇಳಬೇಕು. ಬರೇ ಹೇಳೋ ನನಗೊಬ್ಬರಿಗೆ ಗುರುಗಳ ಕರುಣೆ ಇದ್ದದ್ದು ಸಾಕಲ್ಲ, ನೀವು ಕೇಳೋರಿಗೆ ಕೂಡ ಗುರುಗಳ ಕರುಣೆ ಬೇಕು. ಗುರುಗಳ ಕರುಣೆ ಇದ್ದರೇ ಕೇಳಕ್ಕಾಗ್ತದೆ. ಭಾಗವತ ಕೇಳಬೇಕು ಅಂತ ಹೋಗ್ತೀವಿ, ಸಪ್ತಾಹ ನಡೀತಾ ಇರ್ತಾರೆ, ಒಳ್ಳೆ ಭಾಗವತ ಪ್ರವಚನಕಾರರು ಅದ್ಭುತವಾದ ಬನ್ನಂಜ ಗೋವಿಂದಾಚಾರ್ಯ ಅಂತ ಪುಣ್ಯಾತ್ಮರು ಹೇಳ್ತಾ ಇರ್ತಾರೆ. ಹೋಗೋದು ನಿದ್ದೆ ಮಾಡಿಬಿಡೋದು, ಅಲ್ಲಿ ಹೋಗಿ ಕೂತ್ಕೊಂಡು ನಿದ್ದೆ ಮಾಡಿಬಿಡ್ತಾರೆ. ಅದರಲ್ಲಿ ಈ ಪುರಾಣ ಕೇಳಿಕೊಳ್ಬೇಕು ಅಂತ ಕೂತ್ಕೊಂಡು ನಿದ್ದೆ ಭಾಳ ಬಡಾನ ಬರ್ತದೆ. ಸೊ ನಿದ್ದೆ ಬಂದುಬಿಡ್ತದೆ, ಏನು ಪ್ರಯೋಜನ? ಅದ ಕಾರಣ ನೀನು ನೀನು ಭಾಗವತ ಕೇಳಬೇಕಾದ್ರೂ ಕೂಡ ನಿನ್ನ ಜನ್ಮದಲ್ಲಿ ನಿಮ್ಮ ಗುರುಗಳ ಅನುಗ್ರಹ ನಿನ್ನ ಮೇಲೆ ಆಗಿರಬೇಕು. ಗುರುಗಳು ಒಲಿದಿರಬೇಕು. ಇಲ್ಲ ಮಗು, ಒಳ್ಳೆ ಭಾಗವತ ಕೇಳ್ತಾ ಇದ್ದಿ, ನಿನ್ನ ಜೀವನ ಧನ್ಯ ಆಗಲಿ, ನಿನ್ನ ಆ ಭಾಗವತ ಶ್ರವಣ ನಿನ್ನ ಕಿವಿಗೆ ಬೀಳಲಿ, ನಿನ್ನ ಮತಿಗೆ ಹೋಗಲಿ ಅಂತ ಅವರು ಆಶೀರ್ವಾದ ಮಾಡಿದರೆ ಆಗ್ತಾ ಹೊರತಾಗಿ ಗುರುಗಳ ಕರುಣೆ ಇಲ್ಲದರೆ ಕೇಳೋಕ್ಕೂ ಆಗೋದಲ್ಲ, ಹೇಳೋಕ್ಕೂ ಆಗೋಲ್ಲ. ಹೇಳುವವನಿಗೂ ಗುರುಗಳ ಕರುಣೆ ಬೇಕು, ಕೇಳುವವನಿಗೂ ಗುರುಗಳ, ಒಟ್ಟಿನ ಮೇಲೆ ಎಲ್ಲದಕ್ಕೂ ಗುರುಗಳ ಕರುಣೆ. ಗುರುಗಳ ಕರುಣೆ ಇಲ್ಲ ಅಂತಂದರೆ ಭಗವಂತನ ಕರುಣೆ ದೊರೆಯುವುದಲ್ಲ. ಏನು ಭಗವಂತ ಅನುಗ್ರಹ ಮಾಡಿದರೂ ಅದು ಗುರುಗಳ ದ್ವಾರ ಮಾಡ್ತಾನೆ ಹೊರತಾಗಿ ಆ ಗುರುಗಳು ಯಾರು ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಇಷ್ಟಕ್ಕೆ ಮುಂಚೆ. ಗುರು ಅಂದರೆ ಭಗವಂತ, ಗುರು ಅಂದರೆ ವಾಯುದೇವರು, ಗುರು ಅಂದರೆ ಲಕ್ಷ್ಮೀದೇವಿ, ಗುರು ಅಂದರೆ ತತ್ವಾಭಿಮಾನಿ ದೇವತೆಗಳು. ಗುರುಗಳು ಅಂದರೆ ನಮ್ಮ ಆತ್ಮೋದ್ಧಾರಕ ಗುರುಗಳು, ನಮ್ಮ ಜನ್ಮವನ್ನು ಧನ್ಯ ಮಾಡಿ ಉಪದೇಶಾದಿಗಳಿಂದ ನಮ್ಮನ್ನು ರಾಘವೇಂದ್ರ ಸ್ವಾಮಿಗಳು, ಸತ್ಯಬೋಧರು, ಯಾರನ್ನು ತಗೊಂಡು ಎಲ್ಲ ಜ್ಞಾನಿಗಳು ಇವರೆಲ್ಲರೂ ಕೂಡ ನಮ್ಮ ಪಾಲಿಗೆ ಗುರುಗಳು. ಅಂತ ಗುರುಗಳ ಅನುಗ್ರಹದಿಂದ ನಾವು ಏನಾದರೂ ಮಾಡ್ಬೋದು, ಕೆಲಸ ಮಾಡ್ಬೋದು, ಓದ್ಬೋದು, ಬರಿಬೋದು, ಎಲ್ಲ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೂ ಗುರುಗಳ ಕರುಣೆ ಬೇಕು. ಗುರುಗಳ ಕರುಣೆ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಅದಕ್ಕೆ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಹೇಳಿ ಗುರುಮಂತ್ರ ಅಂತ ಹೇಳಿನಿ, ಆ ಗುರುಮಂತ್ರ ಸ್ಮರಣೆ ಮಾಡೇ ನಾವು ಮಂತ್ರ ಜಪ ಮಾಡಬೇಕು. ಗುರುಮಂತ್ರವನ್ನು ಹೇಳಿಕೊಂಡೇ ಪೂಜೆ ಮಾಡಬೇಕು. ಏನು ಮಾಡಬೇಕಾದ್ರೂ ಗುರುಮಂತ್ರ ಎಂಬುದು ಅತ್ಯಂತ ಅವಶ್ಯಕ. ಅಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ನಿನ್ನ ಮನೋರಥ ಈಡೇರಬೇಕಾದರೆ, ನಿನಗೆ ಯಾವ ತರಹದ ವಿಘ್ನಗಳು ಬರದೇ ಇರಬೇಕಾದರೆ ಗುರುಗಳ ಅನುಗ್ರಹ ಬೇಕು. ಆದ ಕಾರಣ ದಾಸರು ಎಲ್ಲರೂ ಒಕ್ಕರುಳಿನಿಂದ ಗುರುಪ್ರಸಾದೋ ಬಲವಾನ್ ತಸ್ಮಾತ್ ಬಲವತ್ತರ. ಗುರುಪ್ರಸಾದ ಅತ್ಯಂತ ಶ್ರೇಷ್ಠವಾದದ್ದು. ಗುರುಗಳ ಅನುಗ್ರಹ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅಂತಾರೆ. ನಮ್ಮ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಿಂಗೆ ಮುಕ್ತಿ ದೊರೆಯಬೇಕು ಅಂತಂದರೆ ಗುರುವಿನ ಗುಲಾಮ ಆಗಬೇಕು, ಗುರುವಿನ ಸೇವಕ ಆಗಬೇಕು, ಗುರುವನ್ನು ಆರಾಧಿಸಬೇಕು ಅಂತಾರೆ. ಗುರುಗಳ ಕರುಣೆ, ಇನ್ನೊಂದು ಬಾದರಾಯಣ ಬಿಟ್ಟರು ಹೇಳ್ತಾರೆ, ಗುರುಗಳ ಕರುಣೆ ದಾರಿದ್ರ್ಯ ಭಂಜನ, ಗುರುಗಳ ಕರುಣವೇ ಮಹದೈಶ್ವರ್ಯ ಕಾರಣ. ಗುರುಗಳ ಅನುಗ್ರಹನೇ ನಿನ್ನ ದಾರಿದ್ರ್ಯವನ್ನು ಕಳೀತದೆ. ಮತ್ತು ಈಗಾಗಲೇ ದಾರಿದ್ರ್ಯ ಎಂಬುದು ಕೇಳಿನಿ. ದಾರಿದ್ರ್ಯ ಅಂದರೆ ದುಡ್ಡು ಅದಲ್ಲ, ಜ್ಞಾನ ಭಕ್ತಿ ವೈರಾಗ್ಯಗಳು ಅಂತಂಬೋದು ಏನದಲ್ಲ, ಅದು ಇಲ್ಲದೇ ಇರೋದು ಅಜ್ಞಾನ. ಅಜ್ಞಾನ ಎಂಬ ದಾರಿದ್ರ್ಯವನ್ನು ಗುರುಗಳ ಕರುಣೆಯಿಂದೇ ಕಳ್ಕೋಬೇಕು. ಗುರುಗಳ ಕರುಣೆಯಿಂದ ಐಶ್ವರ್ಯ ಪಡೆಯಬೇಕು. ಯಾವುದು? ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಐಶ್ವರ್ಯವನ್ನು ಗುರುಗಳ ಕರುಣೆಯಿಂದೇ ಪಡಿಬೇಕು. ಅದಕ್ಕೆ ಗುರು ಅತ್ಯಂತ ಮುಖ್ಯವಾದವನು. ಅದನ್ನೇ ಗುರು ಜಗನ್ನಾಥದಾಸ್ ಹೇಳ್ತಾರೆ, ಗುರುವೇ ತಾಯಿ ತಂದಿ, ಗುರುವೇ ಮಮ ದೈವ, ಗುರುವೇ ಪರಿವಾರ, ಗುರುವೇ ಗತಿ ನಿತ್ಯ, ಗುರುವೇ ಪಾಲೀಶಂದು ಗುರುಗಳ ಭರಿಸೆ, ಗುರುವು ದೊರೆತರೆ ಹರಿತ ದೊರೆವನು, ಗುರುವು ಮರೆತರೆ ಹರಿತ ಮರೆವನು, ಗುರುಗಳ ಪಾದ ಶಿರ ಪರ್ಯಂತ ಸ್ಮರಿಸಲು ಪಾಪ ಪರಿಹಾರವಾಗುವುದಯ್ಯ, ಗುರುವಂತರ್ಗತ ನಮ್ಮ ಗುರು ಜಗನ್ನಾಥ ವಿಠಲ ಒಲಿಬಾ. ಗುರುವೇ ತಾಯಿ ತಂದೆ, ನಮ್ಮ ತಂದೆ ತಾಯಿ ಯಾರಯ್ಯ? ಗುರುವೇ. ಗುರುವೇ ಮಮ ದೈವ, ಗುರುವೇ ನನ್ನ ದೈವ, ಗುರುವೇ ಪರಿವಾರ, ಗುರುವೇ ನಮ್ಮ ಬಂಧು ಬಾಂಧವರು, ಗುರುವೇ ಗತಿ ನಿತ್ಯ. ನಮ್ಗೆ ಗತಿ ಯಾರಂದ್ರೆ ಗುರುವೇ ಗತಿ. ಗುರು ದೊರೆತರೆ ಹರಿತಾ ದೊರಿವನು, ಗುರುತು ದೊರೆತರೆ ಹರಿತಿರ್ತಾನೆ.
ಗುರು ಸಿಗಲಿಲ್ಲ ನಿಮಗೆ, ಹರಿ ಸಿಗೋದಿಲ್ಲ. ಗುರುಗಳ ಪಾದ ಶಿರ ಪರ್ಯಂತ ಸ್ಮರಿಸಲು ಪಾಪ ಪರಿಹಾರ. ನಮ್ಮ ಗುರುಗಳನ್ನು ಮನಸಾರ ಸ್ಮರಣೆ ಮಾಡಿದರೆ ನಮ್ಮೆಲ್ಲ ಪಾಪಗಳು ದೂರ ಆಗ್ತದೆ. ಗುರುವಂತರ್ಗತನಾಗಿರ್ತಕ್ಕಂಥ ಗುರು ಜಗನ್ನಾಥ ವಿಠ್ಠಲ ಒಲಿತಾನೆ. ಕಾರಣ ಗುರು ಅತ್ಯಂತ ಶ್ರೇಷ್ಠ. ಭಾರತೀಯರಿಗೆ ಗುರು ಅತ್ಯಂತ. ಅದಕ್ಕೆ ನೋಡ್ರಿ ಎಂಥ ಅದ್ಭುತ. ವೇದ ಪಾರಾಯಣ ಪ್ರಾರಂಭ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮೊದಲು ಹರಿ ಓಂ ಶ್ರೀ ಗುರುಭ್ಯೋ ನಂಬಲ್ಲ. ಮೊದಲು ಗುರುಭ್ಯೋ ನಮಃ, ಮೊದಲು ಗುರುಗಳಿಗೆ ನಮಸ್ಕಾರ, ಆಮೇಲಕ್ಕೆ ಹರಿಗೆ ನಮಸ್ಕಾರ. ಗುರುಗಳ ದ್ವಾರ ಹರಿನೇ ಹೊರತಾಗಿ ಹರಿಯ ದ್ವಾರ ಗುರು ಅಲ್ಲ. ಹರಿಯನ್ನು ಮುಟ್ಟಬೇಕಾದ್ರೆ ನೀನು ಗುರು ಅತ್ಯಂತ ಅವಶ್ಯಕ. ಅದ ಕಾರಣ ವೇದದ ಉಚ್ಚಾರ ಮಾಡಬೇಕಾದ್ರೂ ಕೂಡ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಪ್ರಾರಂಭ ಮಾಡ್ತೀವಿ. ಮತ್ತು ಕೊನೆಗೆ ಶಾಂತಿ 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 ಹರಿ ಓಂ ಹರಿಯಿಂದ ಸಮಾಪ್ತಿ ಮಾಡ್ತೀವಿ, ಗುರುವಿನಿಂದ ಪ್ರಾರಂಭ ಮಾಡ್ತೀವಿ. ಸೊ ಗುರು ಎಂಬುದು ಭಾರತೀಯರ ಜೀವನದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಅವನ ಹೆಸರೇ ಗುರು. ನಮ್ಮ ಅಜ್ಞಾನವನ್ನು ಕಳೆದು ನಮ್ಮಲ್ಲಿ ಜ್ಞಾನದ ಸಿದ್ಧಿಯನ್ನು ಉಂಟು ಮಾಡತಕ್ಕಂಥ ವ್ಯಕ್ತಿ, ತನ್ನಲ್ಲಿರುವ ಜ್ಞಾನಾಮೃತವನ್ನೆಲ್ಲ ನಮಗೆ ಸುರಿತಕ್ಕಂಥ ವ್ಯಕ್ತಿ. ಅದ ಕಾರಣ ಅವನ ಉಪಕಾರ ಅನನ್ಯ ಸಮಾನವಾದ. ಆದರೆ ಆ ಗುರುಗಳು ಯಾರು ಅಂತಂದಾಗ ನಾನು ಈಗಾಗಲೇ ಹೇಳಿದ್ದೀನಿ. ಈಗಾಗಲೇ ನಮ್ಮ ಜೀವನದ ಮೊಟ್ಟ ಮೊದಲನೇ ಗುರು ನಮ್ಮಮ್ಮ, ಎರಡನೇ ಗುರು ನಮ್ಮ ತಂದೆ, ಮೂರನೇ ಗುರು ಉಪದೇಶ ಮಾಡಿದ ಗುರುಗಳು. ಆಮೇಲೆ ಬೃಂದಾವನದಲ್ಲಿ ನಿಂತುಕೊಂಡು ಅನೇಕ ರೀತಿಯಲ್ಲಿ ಪವಾಡಗಳನ್ನು ಮಾಡ್ತಾ ಅನೇಕ ರೀತಿಯಲ್ಲಿ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಮೊದಲಾಗಿರ್ತಕ್ಕಂಥ ದೊಡ್ಡ 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 ಜ್ಞಾನಿ ವಾದರಾಜರು, ರಾಘವೇಂದ್ರ ಸ್ವಾಮಿಗಳು, ವಾದರಾಜರು, ಶ್ರೀಪಾದರಾಜರು, ವ್ಯಾಸರಾಜರು, ಟೀಕಾಚಾರ್ಯರು, ಭಾವಬೋಧಕಾರರು, ಎಷ್ಟು ಮಂದಿ ಅಬಾಬಾಬಾಬ. ನಮ್ಮ ದೇಶಾದ್ಯಂತ ಆಚಾರ್ಯರ ಪರಂಪರೆಯಲ್ಲಂತ ದಿವ್ಯ ಜ್ಞಾನಿಗಳೆಲ್ಲ ತುಂಬಿಕೊಂಡ್ಬಿಟ್ಟಿದ್ದಾರೆ. ಅಂಥ ಜ್ಞಾನಿಗಳೆಲ್ಲ ನಮ್ಮ ಪಾಲಿಗೆ ಗುರುಗಳಾಗ್ತಾರೆ. ಆಮೇಲೆ ತತ್ವಾಭಿಮಾನಿ ದೇವತೆಗಳೆಲ್ಲ ನಮಗೆ ಗುರು ಆಗ್ತಾರೆ. ಆ ನಂತರದಲ್ಲಿ ವಾಯುದೇವರು, ಆ ನಂತರದಲ್ಲಿ ಮಹಾಲಕ್ಷ್ಮಿ, ಆ ನಂತರದಲ್ಲಿ ಪರಬ್ರಹ್ಮ ನಮಗೆ ಗುರುವಾಗ್ತಾನೆ. ಆದರೆ ಪರಬ್ರಹ್ಮ ಎಂಬ ಗುರು ದೊರೆಯಬೇಕಾದ್ರೆ ಈ ಎಲ್ಲ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಎಲ್ರಿ ನಮಗೇನ್ರಿ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳು ಸಾಕು, ಅವರೊಬ್ಬರು ಇದ್ದರೆ ಸಾಕು. ಅಪ್ಪ ಬೇಡ ಅಮ್ಮ ಬೇಡ. ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ರೆ ಭಗವಂತ ಯಾವ ಜ್ಞಾನವನ್ನು ಕೊಡೋದಿಲ್ಲ ನಮಗೆ. ತಂದೆ ತಾಯಿಗಳನ್ನು ಪ್ರೀತಿ ಮಾಡದಲೇ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡದಲೇ, ತಂದೆ ತಾಯಿಗಳ ಮಾತನ್ನು ನಡೆಸಿಕೊಡದಲೇ, ತಂದೆ ತಾಯಿಗಳಲ್ಲಿ ಅಭಿಮಾನ ಮಾಡದಲೇ, ಅವರನ್ನು ಎಲ್ಲೋ ದೊಬ್ಬಿ ನೀನು ಎಷ್ಟು ಭಗವತ್ ಪೂಜೆ ಮಾಡಿದರು, ಯಾವ ಗುರುಗಳನ್ನು ಆಶ್ರಯಿಸಿದರು, ಯಾವ ರಾಘವೇಂದ್ರ ಸ್ವಾಮಿಗಳನ್ನು ಆಶ್ರಯಿಸಿದರು, ಯಾರೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಮೇಲೆ ನೋಡ್ಲಿಕ್ಕೆ ನಿಮಗೆ ಸುಖವಾಗಿದ್ದಂತೆ ಇರ್ಬೋದು, ಆದರೆ ಅಂಧಂತಮಸ್ಸು ನರಕಾದಿಗಳು ತಥ್ಯ. ಹಿಂದೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ ಇದ್ದಾಗ ಅವರಿಗೆ ಒಂದು ಟೆಲಿಗ್ರಾಮ್ ಬಂತಂತೆ. ಬಂದಾಗ ಟೆಲಿಗ್ರಾಮ್ ನೋಡಿ ಒಂದು 5 ನಿಮಿಷ ಕೂತ್ಕೊಂಡ್ಬಿಟ್ರು. ಅವ್ರ ಕಣ್ಣಿಂದ ನೀರು ಬಂತಂತೆ. ಆಗ ತಕ್ಷಣದಲ್ಲೇ ಪಕ್ಕದಲ್ಲಿ ಶಿಷ್ಯರೆಲ್ಲ ಕೂತ್ಕೊಂಡಿದ್ರು. ಏನು ಸ್ವಾಮೀಜಿ, ಆಗಿನ ಕಾಲದಲ್ಲಿ ಫೋನ್ ಇಲ್ಲವಲ್ಲ, ಟೆಲಿಗ್ರಾಮ್. ಸ್ವಾಮೀಜಿ ಏನಾಯಿತು, ಟೆಲಿಗ್ರಾಮ್ ಏನು ಬಂದದೆ ಅಂದರೆ ಅವ್ರೇನು ಯಾರೋ ಸತ್ತೋ ಯಾರೇನೋ ಅವ್ರ ಬಂಧುಗಳು ಬಾಂಧವರು ಅಂತ ಹೀಗೆ ಅಂದ್ಕೊಂಡ್ರು. ಸ್ವಾಮೀಜಿ ಹೇಳಿದಂತೆ, ಇಲ್ಲ, ನನಗೆ ಭಾಳ ನೋವಾಗಿದೆ. ಯಾಕೆ, ನಮ್ಮ ದೇಶ ರಾಮ ಓಡಾಡಿದ ದೇಶ, ಎಂತೆಂಥ ಪುಣ್ಯಾತ್ಮರು ಓಡಾಡಿದ ದೇಶ. ಅವರು ಕಲ್ಕತ್ತಾದಲ್ಲಿ ಹುಟ್ಟಿದರು. ಕಲ್ಕತ್ತಾದಲ್ಲಿ ವೃದ್ಧಾಶ್ರಮ ಬಂದಿದೆ ಅಂತ ಹೇಳಿದ್ರಂತೆ. ಅಂದರೆ ಒಂದು ಫಸ್ಟ್ ಇಂಡಿಯಾದಲ್ಲಿ ವೃದ್ಧಾಶ್ರಮ ಬಂದಿದ್ದು ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ. ಅಂದರೆ ಮುದುಕರಾದ ತಂದೆ ತಾಯಿಗಳನ್ನು ತೊಗೊಂಡೋಗಿ ಸೇರಿಸ್ತಕ್ಕಂಥ ಒಂದು ಆಶ್ರಮ. ಕಣ್ಣೀರಿಟ್ಕೊಂಡ್ರಂತೆ. ಇದು ಬೇಕು, ಇದೇನು ಪ್ರಯೋಜನ ಆಗ್ತದೆ? ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಎಲ್ಲೋ ಅಡವಿಯ ಮುಂದೆ ವೃದ್ಧಾಶ್ರಮ, ಅವರ ಸೇವೆ ಎಷ್ಟು ಜನ್ಮದ ಪುಣ್ಯ ಇದ್ದರೆ ಸಾಧ್ಯ ಆಗ್ತದೆ. ಪುಂಡರೀಕ, ಎಷ್ಟು ಮಂದಿ, ಭೀಷ್ಮಾಚಾರ್ಯ, ಎಂಥ ಭೀಷ್ಮಾಚಾರ್ಯ ಎಂಥ ತ್ಯಾಗ ಮಾಡಿದ. ಅಪ್ಪನಿಗಾಗಿ ಸರ್ವಸ್ವವನ್ನು, ತನ್ನ ಸುಖವನ್ನೇ ತ್ಯಾಗ ಮಾಡಿದ. ಅಪ್ಪನಿಗಾಗಿ ತಾನು ಬ್ರಹ್ಮಚಾರಿಯಾಗಿ ಉಳ್ಕೊಂಡ, ರಾಜ್ಯ ಬಿಟ್ಟುಬಿಟ್ಟ, ಎಲ್ಲವನ್ನೂ ಬಿಟ್ಟ. ಇದು ಭೀಷ್ಮಾಚಾರ್ಯ. ಅಂಥ ಭೀಷ್ಮಾಚಾರ್ಯ ಹುಟ್ಟಿದೆ. ಇದಕ್ಕಿಂತ ರಾಮ, ಸಾಕ್ಷಾತ್ ರಾಮ, ತನ್ನ ತಂದೆಗಾಗಿ ಸಕಲ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಅಡವಿಗೆ ಹೋದ. ರಾಮ, ಭೀಷ್ಮ ಒಬ್ಬರಲ್ಲ. ಭಾಗವತದಲ್ಲಿ ಒಂದು ರಾಮಾಯಣದ ಪ್ರಾರಂಭದಲ್ಲಿ ಒಂದು ಕಥೆ ಬರ್ತದೆ, ಎಂಥ ಅದ್ಭುತವಾದ ಕಥೆ. ಅವನು ಶ್ರವಣಕ ಅಂತ ಒಬ್ಬ ಹುಡುಗ, ಋಷಿ ಹುಡುಗ. ಅವನ ಕಥೆ, ದಶರಥ ಅಡವಿಗೆ ಬೇಟೆಗಾಗಿ ಹೋಗಿರ್ತಾನೆ. ಅವನು ಶಬ್ದವೇದಿ ಅಂದರೆ ಎಲ್ಲಿ ಶಬ್ದ ಬರ್ತದೆ, ಶಬ್ದ ಬಂದ ಕಡೆಯನ್ನಿಟ್ಟು ದೃಷ್ಟಿ ಇಟ್ಟು ಬಾಣ ಬಿಡ್ತಿದ್ದ. ಆ ಶಬ್ದ ಬಂದ ಜಾಗದಲ್ಲಿದ್ದ ಪ್ರಾಣಿಯನ್ನು ಕೊಂದು ಬಿಡ್ತಿದ್ದ. ಅವನು ಪ್ರಾಣಿನ ನೋಡಬೇಕಾಗಿದ್ದಿಲ್ಲ, ಶಬ್ದದಿಂದಲೇ ಪ್ರಾಣಿಯನ್ನು ವಧ ಮಾಡ್ತಿದ್ದ, ಸಿಂಹಾದಿಗಳನ್ನು ವಧ ಮಾಡ್ತಿದ್ದ.
ಒಂದು ಕಡೆ ಹೋಗಿದ್ದಾನೆ ಬೇಟೆಯಾಡಲಿಕ್ಕೆ. ದೂರದಲ್ಲಿ ಒಂದು ನೀರು ಯಾವುದೋ ಪ್ರಾಣಿ ಕುಡಿಯುವಂತೆ ಶಬ್ದ ಬಂತು. ಅಂದರೆ ಅಲ್ಲಿ ಒಬ್ಬ ಶ್ರಮಣಕ ಅಂತಕ್ಕಂಥ ಒಬ್ಬ ಹುಡುಗ ಅಪ್ಪ ಅಮ್ಮನ್ನ ಕರ್ಕೊಂಬಂದಿದ್ದ. ಅಪ್ಪ ಅಮ್ಮನ ಒಂದು ಗಿಡದ ಕೆಳಗೆ ಕಳಿಸಿ ಅವ್ರಿಗೆ ನೀರಡಿಕೆ ಆಗಿದೆ ಅಂದರೆ ನೀರು ತರಬೇಕು ಅಂತ ಬಂದು ಕಮಂಡಲವನ್ನು ನೀರಿನಲ್ಲಿ ಮುಳುಗಿಸ್ತಾ ಇದ್ದ. ಅದು ಬುಡು 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 ಅಂತಿತ್ತು. ಇದು ದಶರಥ ಏನಂದ್ಕೊಂಡ, ಓ ಯಾವುದೋ ಹುಲಿನೋ ಸಿಂಹನೋ ನೀರು ಕುಡಿತದ ಅಂತ ತಿಳ್ಕೊಂಡು ಆ ಕಡೆ ಬಾಣ ಬಿಟ್ಟ ಕೂಡಲೇ ಅಲ್ಲಿ ಮಾತು ಶಬ್ದ ಕೇಳಿಸ್ತು. ದಶರಥ ಓಡಿ ಹೋಗ್ತಾನೆ. ಚಕ್ರವರ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ನೋಡ್ರಿ. ಆಗಿನ ಕಾಲದ ರಾಜರು ಹೇಗಿದ್ದರು. ಹೀಗಾದರೆ ಕೊಂದರೆ ಆತ ಬಿಟ್ಟಾಗಿ ಅವರೇ ಕೊಲ್ತಾರೆ, ಚಕ್ರವರ್ತಿಗಳೇ ಕೊಲ್ತಾರೆ, ರಾಜಕಾರಣಿಗಳೇ ಕೊಲ್ತಾರೆ. ಆ ದಶರಥ ಆ ದೊಡ್ಡ ಚಕ್ರವರ್ತಿ ಹುಡುಗ ಕೆಳಗೆ ಬಿದ್ದಿದ್ರೆ ಅಂತ ಅಲ್ಲಿಲ್ಲ. ಹೋಗಿ ಅವನು ಎತ್ತಿಕೊಂಡು ಏನಪ್ಪ ಎಂಥ ಅನಾಹುತಾಯಿತು, ನಾನು ರಾಜನಾಗಿ ಒಬ್ಬ ಅನಾಥನಾದ ಒಬ್ಬ ಬಾಲಕನನ್ನು ಕೊಂದುಬಿಟ್ಟನಲ್ಲ, ಅಪ್ಪ ಮಗು ಅಂತಿದ್ದಾನೆ. ತಕ್ಕನ ಅವನಿಗೆ ಎಚ್ಚರಿಕೆ ಆಯಿತು. ಬಾಣ ದಶರಥನ ಬಾಣ ಅದು ಸಾಮಾನ್ಯ ಅಲ್ಲ. ಎಚ್ಚರಿಕೆ ಆದ್ಕೊಳ್ಳಿ. ಆ ಹುಡುಗ ಏನು ಹೇಳಿದೆ ಗೊತ್ತಾ, ರಾಜ ನನ್ನ ಬಗ್ಗೆ ಚಿಂತನೆ ಮಾಡಬೇಡ, ವಾಹ್ ಸೂಪರ್ ಇದು ನಿಜವಾಗಿ ಇದಕ್ಕೆ ಸಮಾನವಾದ್ದು ಇಲ್ಲೇ ಇಲ್ಲ. ಆ ಮಗು ಹೇಳಿತು, ಎಲ್ಲ ಅಪ್ಪ ಅಮ್ಮ ಅಲ್ಲಿ ನೀರಡಿಕೆಯಿಂದ ಕೂತ್ಕೊಂಡಿದ್ದಾರೆ ಮುದುಕರು, ದಯಮಾಡಿ ನೀರು ತೊಗೊಂಡೋಗಿ ಅವ್ರು ನೀರು ಕುಡಿಸಿ ನೀವು ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಆಗ ದಶರಥನ ಕಣ್ಣಲ್ಲಿ ನೀರು ಬಂದುಬಿಡ್ತಾವೆ. ಆ ಸಣ್ಣ ಮಗುವಿಗೆ ತಂದೆ ತಾಯಿಗಳ ಮೇಲೆ ಎಷ್ಟು ಗೌರವ ನೋಡ್ರಿ. ಅವರಿಗೆ ಆ ಸುಖ ಆಗಬೇಕು, ಅವರಿಗೆ ನೀರಡಿಕೆ ಆಗ್ಯದ ಎಂಬುದರ ಬಗ್ಗೆ ಆಲೋಚನೆ. ಅದು ಮುಂದೆ ಏನಾಯಿತು ಅದು ಬೇಕಾಗಿಲ್ಲ ನಮ್ಮ ಕಥೆ. ಒಟ್ಟಿನ ಮೇಲೆ ಶ್ರಮಣಕನಂಥ ಪುಣ್ಯಾತ್ಮ, ಪುಂಡರೀಕನಂಥ ಪುಣ್ಯಾತ್ಮ, ಇಟ್ಟಿಕಲ್ಲರು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೆ. ಕೃಷ್ಣ ಸಾಕ್ಷಾತ್ ಪಾಂಡುರಂಗ ಬಂದು ನಿಂತ್ಕೊಂಡ. ಪುಂಡರೀಕ ನಾನು ಬಂದೀನಿ ಅವನಿಗೆ ಕರೆದಿದ್ದಕ್ಕೆ. ಸ್ವಾಮಿ ನಾನೀಗ ಅಪ್ಪ ಅಮ್ಮನ ಕಾಲು ಒತ್ತುತ್ತಾ ಇದ್ದೀನಿ, ನಮ್ಮ ಅಪ್ಪನ ಕಾಲು ನಾನು ತೊಡೆ ಮೇಲವೆ, ಅದನ್ನು ಎತ್ತಿ ಕೆಳಗಿಟ್ಟರೆ ನಮ್ಮ ತಂದೆಗೆ ಎಚ್ಚರಿಕೆ ಆಗಿಬಿಡ್ತದೆ. ನೀನು ಸ್ವಲ್ಪ ದಯಮಾಡಿ ಅಲ್ಲಿ ಸೈಡಿಗೆ ನಿಂತ್ಕೊಪ್ಪ, ನಾನು ಕಾಲು ಸುಳಿ ಆತವ ಅಲ್ಲಿ ಇಟ್ಟಿನಲ್ಲ ಅದರಲ್ಲಿ ನಿಂತ್ಕೊಂತ ಹೇಳ್ಬಿಡ್ತಾನೆ. ಆ ಕಲ್ಲು ಮೇಲೆ ನಿಂತುಕೊಂಡು ನಮ್ಮಪ್ಪ ಅನುಗ್ರಹ ಮಾಡ್ತಾನೆ. ಅಂದರೆ ಭಗವಂತ ಸಾಕ್ಷಾತ್ತಾಗಿ ಬಂದರೂ ಕೂಡ ತಂದೆ ತಾಯಿಯ ಸೇವೆಯಿಂದ ದೂರ ಆಗೋದಿಲ್ಲ. ಯಾಕೆಂದರೆ ಮಾತೃದೇವೋ ಭವ ಪಿತೃದೇವೋ ಭವ, ನೀನು ದೇವ್ರ ಪೂಜೆ ಆಮೇಲೆ ಮಾಡು, ಮೊದಲು ಅಪ್ಪ ಅಮ್ಮನ ಪೂಜೆ ಮಾಡೋದು ಕಲಿ ಅಂತ ಹೇಳ್ತಾನೆ. ಹಾಗೆ ಗುರುಗಳ ಪೂಜೆ, ಅವ್ರ ಗುರುಗಳು ನಂತರದಲ್ಲಿ ನಿನಗೆ ಉಪದೇಶ ಮಾಡಿದ ಗುರುಗಳು, ಇವ್ರನ್ನ ಆಶ್ರಯಿಸಬೇಕು. ಸೊ ಗುರುವಿನ ಮಹಾತ್ಮೆ ಭಾರತೀಯರಲ್ಲಿ ಬಹಳ ಅಪೂರ್ವವಾದ್ದು ಅಂತ ಗುರು ಶಬ್ದವನ್ನು ಗುರುಗಳ ಕರುಣದಿಂದ ಆ ಪನಿತು ಪೇಲ್ವೆ, ನಾನು ಗುರುಗಳ ಅನುಗ್ರಹದಿಂದ ಹೇಳ್ತೀನಿ ಅಂತಂದರು. ಇಲ್ಲಿ ಒಂದು ಪ್ರಶ್ನೆ ಬರ್ತಾರೆ, ಅಲ್ಲ ಸ್ವಾಮಿ ನಿಮಗೆ ಗುರುಗಳು ನಿಮಗೆ ಆಯುರ್ದಾನ ಮಾಡಿದವರು, ನಿಮ್ಮ ಜನ್ಮ ಧನ್ಯ ಮಾಡಿದವರು ಯಾರು? ಗೋಪಾಲದಾಸರಲ್ವಾ? ಆ ಗೋಪಾಲದಾಸರ ಸ್ಮರಣೆ ಮಾಡಬೇಕಾ ಬೇಡಪ್ಪ. ಅವ್ರ ಗುರುಗಳು ಯಾರು? ಸಾಕ್ಷಾತ್ ವಿಜಯದಾಸರು. ನಿಮ್ಮನ್ನು ವಿಜಯದಾಸರು ಅಲ್ವಾ ಕಳಿಸ್ಕೊಟ್ಟಿದ್ದು ಎಲ್ಲಿಗೆ? ಗೋಪಾಲದಾಸರ ಹತ್ರ. ಸೊ ವಿಜಯರಾಯರನ್ನು ಸ್ಮರಣೆ ಮಾಡಲಿಲ್ಲ ನೀವು, ಗೋಪಾಲದಾಸರನ್ನು ಸ್ಮರಣೆ ಮಾಡಲಿಲ್ಲ, ಬಿಟ್ಬಿಟ್ಟು ಗುರುಗಳ ಕರುಣ ಅಂತಂತಾರೆ. ಯಾವ ಗುರುಗಳು? ಆಗ ಜಗನ್ನಾಥದಾಸರು ಹೇಳ್ತಾರಂತ. ಈ ಪ್ರಶ್ನೆಯನ್ನು ಆಗಿನ ಕಾಲದಲ್ಲಿ ಪ್ರಾಣೇಶ್ ದಾಸರು ಮಾಡಿರಬೇಕು ಅಥವಾ ಶ್ರೀಧ ವಿಠಲರು ಮಾಡಿರಬೇಕು. ಇದೆಲ್ಲ ದೊಡ್ಡ ಹೇಳಿದ ಮಾತು ಇವೆಲ್ಲ. ಇವಕ್ಕೆ ಪ್ರಮಾಣ ಎಲ್ಲಿಂದ? ಪ್ರಮಾಣ ಬೇಕಾದಷ್ಟವೆ. ಹಿರಿಯರು ನಾನು ಹೇಳಿದ್ದೀನಿ, ದೊಡ್ಡ ಜ್ಞಾನಿಗಳು. ಎಂಥ ಜ್ಞಾನಿಗಳು ಅವರು ಅಂತಂದರೆ, ನಾನು ನೋಡಿದ ಜ್ಞಾನಿಯಲ್ಲಿ ಯಾವ ದಾಸರನ್ನು ನೋಡಲಿಲ್ಲ ನಾನು. ಗುರು ಜಗನ್ನಾಥ ದಾಸರು ನೋಡಲಿಲ್ಲ. ನಾನು ನೋಡಿದ ದಾಸರು ಅಂದರೆ ಅಭಿನವ ಪ್ರಾಣೇಶ ವಿಠಲ ನೋಡೀನಿ, ಶ್ಯಾಮಸುಂದರ ದಾಸರು ನೋಡಿದ್ದೇನೆ, ಸುಂದರ ವಿಠಲ ದಾಸರನ್ನು ನೋಡಿದ್ದೇನೆ, ಆ ನಂತರದಲ್ಲಿ ಶ್ರೀವಾರ ರಾಮಾಚಾರ್ಯ ನೋಡಿದ್ದೇನೆ, ಆಮೇಲೆ ತಂದೆ ವೆಂಕಟರಾವ್ ಸಂತೆಕೇಲು ವೆಂಕಟರಾವ್. ಇವರು ನಿಜವಾದ ದಾಸರು. ಅದರಲ್ಲಿ ಶ್ಯಾಮಸುಂದರ ದಾಸರು, ಅಭಿನವ ಪ್ರಾಣೇಶ ವಿಠಲ ಏನಿದ್ದರೆ ಅವರಿಗೆ ಸಿಟ್ಟೊಂಬೋದೇ ಬರ್ತಿದ್ದಲ್ರಿ. ಈ 5 ಮಂದಿನ ನೋಡೀನಿ. ಈ 5 ಮಂದಿಗೆ ಸಿಟ್ಟೊಂಬೋದು ಎಲ್ಲಿತ್ತೋ ಗೊತ್ತಿಲ್ಲ. ಅದರಲ್ಲಿ ಗೊರಬಾಳ ಹನುಮಂತರಾಯರಂತೂ ಇಡೀ ತಮ್ಮ ಜೀವನವನ್ನೇ ದಾಸ ಸಾಹಿತ್ಯಕ್ಕೆ ಮೀಸಲಿಟ್ಟರು. ಅವರಿಗೆ ತಮ್ಮ ಊರಿಂದ ಗೋರೆಬಾಳಿನಿಂದ ಬರುವಾಗ 600 ಎಕರೆ ಭೂಮಿ ಇತ್ತಂತ. ಇಡೀ 600 ಎಕರೆ ಅಥವಾ ಒಂದು 200 300 ಇರ್ಬೋದು ಅಂದ್ಕೊಂಡ್ರೆ, 600 ನಾನು ಲೆಕ್ಕ ಇಟ್ಟಿಲ್ಲ. ಎಷ್ಟೋ 100 ಎಕರೆ ಭೂಮಿ ಅಂದರೆ ಇಡೀ ತಮ್ಮ ಭೂಮಿಯ ಆಸ್ತಿ ಸಂಪತ್ತು ಎಲ್ಲವನ್ನು ಕೂಡ ದಾಸ ಸಾಹಿತ್ಯದ ಅಭಿವೃದ್ಧಿಗಾಗಿ ಮಾರಿದ ಪುಣ್ಯಾತ್ಮರು. ಅಂಥ ಪುಣ್ಯಾತ್ಮರ ಮನೆಯಲ್ಲಿ ಇವತ್ತು ಎಂಥ ಪಾಪಿಷ್ಠರು ಹುಟ್ಟಿದ್ದಾರೆ ಅಂದರೆ ಹೇಳಕ್ಕೆ ಬರೋದಲ್ಲ. ನಿಜವಾಗಿ ಮನಸ್ಸಿಗೆ ನೋವಾಗ್ತದೆ. ದಾಸ್ಯ ಅಂಬೋದು ಇಲ್ಲ, ಈರ್ಷ್ಯ, ದ್ವೇಷ, ಅಹಂಕಾರ, ಇನ್ನೊಬ್ಬರನ್ನು ಬೈಯೋದು ಇಲ್ಲ, ಆಗಬಾರ್ದು. ಇವೆಲ್ಲ ಆಗಬಾರ್ದು. ನಾವು ದಾಸರಾಗಬೇಕಾದ್ರೆ ಈ ರೀತಿ ಬಾಳಿ ಬದುಕಬೇಕು. ಅಂಥ ಗೋರೆಬಾಳ ಹನುಮಂತರಾಯರು, ಶ್ಯಾಮಸುಂದರ ದಾಸರು ಅವರಂತೂ ಎಲ್ಲಿ ಒಂದು ಮೂಲೆ ಕೂತ್ಕೊಂಡಿರ್ತಿದ್ರು. ಯಾವಾಗ ಊಟ ಮಾಡ್ತಿದ್ರು, ಯಾವಾಗ ಸಂಧ್ಯಾ ವಂದನೆ ಮಾಡ್ತಿದ್ರು,
ಯಾವಾಗಲೂ ಭಗವತ್ ಚಿಂತನೆ, ಭಗವತ್ ಚಿಂತನೆಯಲ್ಲಿ ಅವರ ಅದ್ಭುತವಾದ ಚಿಂತನೆ ಅಂತ ಶ್ಯಾಮಸುಂದರದಾಸರು. ಇವೆಲ್ಲರಿಗಿಂತಲೂ ಮಿಗಿಲಾಗಿ ಸಿರಿವಾರ ರಾಮಾಚಾರ್ಯ. ಸಿರಿವಾರ ರಾಮಾಚಾರ್ಯರು ಅಂತಂದರೆ ಅದು ನನ್ನ ಊಹೆಗೆ ನಿಲುಕದೇ ಇರತಕ್ಕಂಥ ವ್ಯಕ್ತಿ. ಅವರು ಒಂದೊಂದು ಸಲ ಹೇಳ್ತಿದ್ದರು, ಅವರು ಸಣ್ಣ ಬನ್ನಿನ ಹಾಕ್ಕೋತಿದ್ರು. ಆ ಬನ್ನಿನಿಗೆ ಒಂದು ಜೋವಿ ಇರ್ತಿತ್ತು. ಯಾರಾದರೂ 10 ರೂಪಾಯಿ ದಕ್ಷಿಣೆ ಕೊಟ್ಟರು ಅಂತಂದರೆ ನೋಟ್ ಅದು, ಆ ನೋಟ್ ತೊಗೊಂಡು ಜೋವಿಯಾಗಿ ಇಟ್ಕೊಂಡಿರ್ತಿದ್ರು. ಸಿಟ್ಟರೆ ಬಂದು ಇಟ್ಬಿಡ್ತಿದ್ರು. ಅವ್ರಿಗೆ ಇಟ್ಟರೆ ಅವ್ರು ಅಂತಿದ್ರು, ಅಪ್ಪಣಾಚಾರ್ಯ 10 ರೂಪಾಯಿ ಜೋವಿ ಆಗೋದಲ್ಲ, ಅವ್ರು ಹೇಳ್ತಿದ್ರು ಒಂದು ಕಲ್ಗುಂಡು ಇಟ್ಟಾಗ ಅದು ನೋಡ್ರಿ ನಂಗೆ ಅಂತಿದ್ರು. ಅಂದರೆ ಆ 10 ರೂಪಾಯಿ ಎಂಬುದು ಅವ್ರಿಗೆ ಭಾರ ಅಂತೆ. ಅದನ್ನು ಯಾರೋ ಒಬ್ಬರಿಗೆ ಕೊಟ್ಬಿಡ್ತಿದ್ರು. ಸಣ್ಣ ಹುಡುಗರಿಗೋ ದೊಡ್ಡವರಿಗೋ ಯಾರೋ ಒಬ್ಬ ಆಚಾರ ಬಂದರು, ಕೃಷ್ಣಾರ್ಪಣ ತೆಗೆದುಕೊಂಡು ಕೈಯಾಗ ಒಂದು ಪೈಸೆ ಇಟ್ಕೊಡ್ತಿದ್ರು. ಯಾವ ಶಿಷ್ಯರು ಕರ್ಕೊಂಡು ಹೋಗ್ತಿದ್ರು, ಯಾರು ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಅವರಿಂದ ಹೋಗೋದು ಅಲ್ಲೇ ಹರಿಕಥಾಮೃತ ಸಾರ 3 ತ್ರಿಕಾಲದಲ್ಲಿ 32 ಸಂಧಿ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಕ್ಕಂಥ ಪುಣ್ಯಾತ್ಮರು ಅಂತ. ಅದರಲ್ಲಿ ಗೋರಬಂತರಾಯರ ಕೈ ನನ್ನ ತಲೆ ಮೇಲೆ ಇಟ್ಟಿದ್ದರು, ಶ್ಯಾಮಸುಂದರದಾಸರು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಎಲ್ಲರಿಗಿಂತಲೂ ಸಿರಿವಾರ ರಾಮಾಚಾರ್ಯರು, ಸಂತೆಕೇಲು ವೆಂಕಟರಾಯರು, ಇವರು ಸಿಟ್ಟಾಗಿದ್ದೇ ನಾನು ನೋಡಿಲ್ಲ. ಅವರಲ್ಲಿ ಸಿಟ್ಟು ಯಾವ ಬಂತು ಗೊತ್ತಿಲ್ಲ. ಅಂಥ ಪುಣ್ಯಾತ್ಮರು ಅವರು ಯಾವ ರೀತಿ ಬಾಳಿದರು ಅಂದರೆ 24 ಗಂಟೆ ಹರಿಕಥಾಮೃತ ಪಾರಾಯಣ, ದಾಸರ ಸಾಹಿತ್ಯದ ಚಿಂತನೆ, ಸುಳಾದಿಗಳ ಚಿಂತನೆ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಹರಿಕಥಾಮೃತ ಕಲಿಬೇಕು, ಎಲ್ಲರೂ ಸುಳಾದಿಗಳನ್ನು ಕಲಿಬೇಕು. ಈ ರೀತಿಯ ಬಾಳಿದವರ ಹೊರತಾಗಿ ಇದನ್ನು ಬಿಟ್ಟು ಬೇರೆ ಆಶಾ ಪಾಶ ನಂಗೆ ಸಂಪಾದನೆ ಮಾಡಬೇಕು, ಒಬ್ಬರ ಮನೆಗೆ ಹೋದರೆ ಹರಿಕಥಾಮೃತ ಪಾಠ ಹೇಳಿ ನಂಗೆ ಎಷ್ಟು ಕೊಡ್ತೀರಿ. ಇವತ್ತು ಭಾಗವತವನ್ನೇ ಮಾರತಕ್ಕಂಥವ್ರಾಗಿಬಿಟ್ಟಾರೆ. ಭಾಗವತ ಪುರಾಣ ಸಪ್ತಾಹ ಹೇಳಬೇಕು, ಮೊದಲನೇ ನಿರ್ಣಯ ಆಗಿಬಿಡ್ತದೆ 20,000 30,000 ರೂಪಾಯಿ. ಆಮೇಲೆ ದಕ್ಷಿಣೆ ಬಂದಿದ್ದಲ್ಲಿ ನೀವೇ ತೋಬಾರ್ದು, ನನಗೆ ಕೊಡಬೇಕು, ಬಕೀಟ್ ಇಟ್ಬಿಟ್ಟಿರ್ತಾರೆ. ಇದು ಇವತ್ತಿನ ಭಾಗವತದ ಪ್ರವಚನ ಆಗಿದೆ. ಇವತ್ತಿನ ಭಾಗವತದ ಚಿಂತನೆ ಇಂಥ ರೀತಿಯಾಗಿದೆ. ಆಗಿನ ಕಾಲದ ಅವ್ರಿಗೂ ಸಿರಿವಾರ ರಾಮಾಚಾರ್ಯ ಹರಿಕಥಾಮೃತ ಸಾರ ಮನೆಗೆ ಬಿತ್ತಿದ್ರು. ಆದರೆ ಯಾರಿಂದಲೂ ಏನೊಂದು ಅಪೇಕ್ಷೆ ಮಾಡಲಿಲ್ಲ. ಅಥವಾ ಏನಾದರೂ ಕೊಟ್ಟರೆ ಅದರ ಕೃಷ್ಣಾರ್ಪಣ ದಾನ ಧರ್ಮಗಳಿಗೆ ಉಪಯೋಗ ಮಾಡಿಬಿಡ್ತಿದ್ರು. ಇಂಥ ಮಹಾನುಭಾವರು ಹೇಳಿರ್ತಕ್ಕಂಥದ್ದು ಏನದಲ್ಲ, ಅದು ಅತ್ಯಂತ ಪ್ರಮಾಣ. ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ, ಪ್ರತ್ಯಕ್ಷ ಅನುಮಾನ ಆಗಮಗಳು ಹೇಗೆ ಪ್ರಮಾಣವು. ಪ್ರತ್ಯಕ್ಷ ಅದು ಪ್ರತ್ಯಕ್ಷ ಅಂದರೆ ನಾವು ಕಣ್ಣಾರ ನೋಡಿದ್ದು ಅದು ಸತ್ಯ, ಅನುಮಾನದಿಂದ ಕೂಡ ಸತ್ಯ ಆಗ್ತದೆ. ಅದರಂತೆ ವೇದಗಳು ಎಲ್ಲ ಸತ್ಯವನ್ನು ಹೇಳ್ತವೆ. ಹಾಗೆ ಆಪ್ತವಾಕ್ಯ ಪ್ರಮಾಣ ಅಂತಾರೆ. ನಮ್ಮ ಹಿರಿಯರು ಇರ್ತಾರಲ್ಲ, ದೊಡ್ಡವರು, ನಿಸ್ವಾರ್ಥವಾಗಿ ಜೀವನ ಮಾಡಿದವರು, ಭಗವತ್ ಪರವಾಗಿ ಜೀವನ ಮಾಡಿದವರು, ಅಂಥವರ ಮಾತು ಸತ್ಯ. ಅದನ್ನು ಪ್ರಮಾಣ ಅಂತ ತಿಳ್ಕೊ, ಅದನ್ನು ಅಂಗೀಕಾರ ಮಾಡು, ಅದನ್ನು ತುಚ್ಛ ಮಾಡಬೇಡ ಅಂತ ಹೇಳ್ತಾರೆ. ಹಾಗೆ ಸಿರಿವಾರ ರಾಮಾಚಾರ್ಯರು, ಸಂತೆಕೇಲು ವೆಂಕಟರಾಯರು, ಸುಳಾದಿ ಕುಪ್ಪೇರಾಯರು, ಅಭಿನವ ಪ್ರಾಣೇಶ ವಿಠ್ಠಲರು, ಶ್ಯಾಮಸುಂದರದಾಸರು, ಗೊರಬೆಳ ಹನುಮಂತರಾಯರು, ಇವರೆಲ್ಲರೂ ಕೂಡ ನಮಗೆ ಅತ್ಯಂತ ಆಪ್ತರಾದವರು. ಅವರು ಒಂದು ಮಾತು ಹೇಳಿದ್ದಾರೆ ಅಂದರೆ ಅತ್ಯಂತ ಪ್ರಮಾಣಭೂತವಾದದ್ದು ಅಂತ. ಇವರು ಯಾರನ್ನು ಅವರು ಹೇಳಿರ್ತಕ್ಕಂಥದ್ದು ಕೆಲವು ವಿಷಯಗಳು ಅವ್ರು ಹೇಳ್ತಾರೆ. ಜಗನ್ನಾಥದಾಸರು ಗೋಪಾಲದಾಸರನ್ನು ಸ್ಮರಣೆ ಮಾಡಲಿಲ್ಲ, ವಿಜಯದಾಸರನ್ನು ಸ್ಮರಣೆ ಮಾಡಲಿಲ್ಲ, ಗುರುಗಳ ಕರುಣ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಗುರುಗಳ ಅಂಬಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಅದು ಗುರುಗಳ ಎಂಬ ಶಬ್ದ ಬಹುವಚನವೂ ಆಗ್ತದೆ, ಗೌರವಾರ್ಥಕವಾಗಿ ಮರ್ಯಾದಾ ಸೂಚಕವಾಗಿ ನೀವು ಅಂತ ಕೆಲವ್ರನ್ನ ಒಬ್ಬರು ಕರಿತೀವಿ. ಯಾರ ನಮ್ಮನೆ ತಾವು ಬಂದಿರಿ, ತಾವು ಎಂಬುದು ಬಹುವಚನ. ಆದರೆ ತಾವು ಅಂತ ಯಾಕೆ ಅಂತೀವಿ ಅಂದರೆ ಗೌರವ, ಅವರಲ್ಲಿರ್ತಕ್ಕಂಥ ಗೌರವದಿಂದ ತಾವು ಅಂತೀವಿ. ಹಾಗೆ ನೀವು ಬಂದಿರಿ, ನಮ್ಮನ್ನು ಉದ್ಧಾರ ಮಾಡಿದ್ರಿ. ಅವ್ರು ನೀವು ಅಂದರೆ 2 ಬಂದಾರೆ, 3 ಮಂದಿ ಬಂದಾರೆ, ಇಲ್ಲ ಒಬ್ಬರೇ ಬಂದಾರೆ, ಆದರೆ ಗೌರವ. ಹಾಗೆ ಗುರುಗಳು ಎಂಬ ಶಬ್ದ ಏನದಲ್ಲ, ಇದು ಗೌರವ ಸೂಚಕ. ಗುರುಗಳು ನಮ್ಮ ಮನೆಗೆ ಬರಬೇಕು ಅಂತೀವಿ ನಾವು. ಸುಬುಧೇಂದ್ರನ ಕಂಡು ಕೂಡಲೇ ಅವ್ರಿಗೆ ನಮಸ್ಕಾರ ಮಾಡಿ, ಸುಬುಧೇಂದ್ರ ಗುರುಗಳೇ ನೀವು ಬರಬೇಕು. ಅವರು ಗುರುಗಳು ಎಷ್ಟು ಬಂದಿದ್ದಾರೆ, ಒಬ್ಬರೇ ಇದ್ದಾರೆ, ಆದರೆ ಗೌರವ ಸೂಚಕ. ಅದರಂತೆ ಜಗನ್ನಾಥದಾಸರು ಗುರುಗಳು ಎಂಬ ಶಬ್ದವನ್ನು ಗೌರವ ಸೂಚಕವಾಗಿ ಪ್ರಯೋಗ ಮಾಡಿದ್ದಾರೆ, ಮತ್ತೊಂದು ಬಹುವಚನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾಕೆ ಬಹುವಚನದಲ್ಲಿ? ಗೋಪಾಲದಾಸರು ಹೆಸರು ಹೇಳಿಲ್ಲ, ವಿಜಯರಾಯರ ಹೆಸರು ಹೇಳದಲೇ ಕೇವಲ ಗುರುಗಳೇ ಗುರುಗಳ ಅಂತ ಬಹುವಚನ ಪ್ರಯೋಗ ಮಾಡಿ ಯಾಕೆ ಪ್ರಯೋಗ ಮಾಡಿದರು? ಇದರ ಹಿನ್ನೆಲೆಯಲ್ಲಿ ಏನು ಭಾವ ಅಡಿಗಿದೆ ಅಂದರೆ, ಜಗನ್ನಾಥದಾಸರಿಗೆ ಬಹಳಷ್ಟು ಮಂದಿ ಗುರುಗಳಿದ್ದೀರಾ? ಹೌದು, ಬಹಳಷ್ಟು ಮಂದಿ ಗುರುಗಳು ಅವರ ಜೀವನದಲ್ಲಿ ಆಗಿ ಹೋಗಿದ್ದಾರೆ. ಈ ಜೀವನದಲ್ಲಿ ಅಂದರೆ ಜಗನ್ನಾಥದಾಸರಾಗಿದ್ದಾಗ ಒಂದೇ ಅಲ್ಲ, ಅವರ ಹಿಂದಿನ ಜನ್ಮಗಳಲ್ಲಿ ಅವರ ಮೂಲ ರೂಪದಲ್ಲಿ ಕೂಡ ಅವರಿಗೆ ಬಹಳಷ್ಟು ಗುರುಗಳ ಅನುಗ್ರಹ ಮಾಡಿದ್ದಾರೆ. ಆ ಗುರುಗಳ ಅನುಗ್ರಹವನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಮಾನ್ಯ ಮಾನವೀ ಜಗನ್ನಾಥದಾಸರು ಗುರುಗಳ ಕರುಣದಿಂದ ಆಪನಿತು ಹರಿಕಥಾಮೃತ ಸಾರ ಪೇಳುವೆ ಪರಮ ಭಗವದ್ಭಕ್ತರು ಆದರದಿಂದ ಕೇಳಬೇಕು ಅಂತ ವಿನಯಪೂರ್ವಕವಾಗಿ ಹೇಳ್ತಾರೆ. ಅದೇನು ಆ ಗುರುಗಳ ಶಬ್ದದ ಹಿನ್ನೆಲೆಯಲ್ಲಿರುವ ಜಗನ್ನಾಥದಾಸರಿಗೆ ಆಗಿ ಹೋದ ಗುರುಗಳು ಎಷ್ಟು ಮಂದಿ, ಅವರು ಜಗನ್ನಾಥದಾಸರ ಮೇಲೆ ಯಾವ ರೀತಿ ಕರುಣೆ ತೋರಿದರು, ಅದನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ
ಗುರೋ ರಾಘವೇಂದ್ರ.